ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಕನ್ನಡ ರತ್ನ ಕೆಜಿಎಫ್ನ ಚಿನ್ನ ಕೋಗಿಲಹಳ್ಳಿ ಕೃಷ್ಣಪ್ಪ. ಪಂಚ್ ಟಿವಿ ವಿಶೇಷ ಸಂದರ್ಶನ. ಹಳೆ ತಲೆಮಾರಿನ ಸಾಧಕ ವ್ಯಕ್ತಿಗಳನ್ನು ಪರಿಚಯಿಸುವ ಪ್ರಯತ್ನ ನಮ್ಮದು, ಬೆಂಬಲ ನಿಮ್ಮದು. ಸಾಹಿತಿಗಳು, ನಿವೃತ್ತ ಬೆಮ್ಮಲ್ ಅಧಿಕಾರಿಗಳು, ಅವಿಭಜಿತ ಬಂಗಾರಪೇಟೆ ತಾಲೂಕಿನ 3ನೇ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಹಿರಿಯ ಕನ್ನಡ ಹೋರಾಟಗಾರರು, ಪರಿಸರ ಪ್ರೇಮಿ, ಹೃದಯವಂತರು ಆಗಿರುವ ಕೆಜಿಎಫ್ ಬೆಮ್ಮಲ್ ನಗರ ಬಳಿ ಇರುವ ಭಾರತ್ ನಗರದಲ್ಲಿ ವಾಸವಾಗಿರುವ ಕೋಗಿಲಹಳ್ಳಿ ಕೃಷ್ಣಪ್ಪನವರು ಕೋಲಾರ ಜಿಲ್ಲೆಯ ಸಾಧಕ ವ್ಯಕ್ತಿಗಳಲ್ಲಿ ಒಬ್ಬರು. ಇವರನ್ನು ಪಂಚ್ ಟಿವಿ ತಂಡವು ಅವರ ನಿವಾಸ ಭಾರತ್ ನಗರದಲ್ಲಿ ಭೇಟಿ ಮಾಡಿ ವಿಶೇಷ ಸಂದರ್ಶನ ಮಾಡಿದಾಗ ಅವರ ಅಂತರಾಳದ ಕೆಲವು ಮಾತುಗಳನ್ನು, ವಿಚಾರಗಳನ್ನು ಅವರ ಕಡೆಯಿಂದಲೇ ಸ್ನೇಹಿತರೆ ಬನ್ನಿ ಕೇಳೋಣ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಪ್ರೀತಿ ಇಲ್ದಿರ ಏನು ಮಾಡಿದ್ರೂ ಕಷ್ಟನೇ. ಈಗ ಸಸಿಗಳನ್ನ ಪ್ರೀತಿಸೋದ್ರಿಂದ ಸಸಿಗಳು ಆಕ್ಸಿಜನ್ ಕೊಡ್ತದೆ, ಆರೋಗ್ಯ ಒಳ್ಳೆಯದಾಗ್ತದೆ. ಜನಗಳು ಪ್ರೀತಿಸೋದ್ರಿಂದ ಜನಗಳು ಸಹಾಯ ಮಾಡ್ತಾರೆ. ಮಕ್ಕಳನ್ನ ಪ್ರೀತಿಸೋದ್ರಿಂದ ಮುಂದೆ ನಮ್ಮ ದೇಶವನ್ನು ಆಳ್ತಕ್ಕಂಥ ಸತ್ಪ್ರಜೆಗಳಾಗ್ತಾರೆ. ಅದು ಒಂದು ನಮಗೆ ಮುಖ್ಯವಾದಂಥ ವಿಷಯ ನಮ್ಮ ಜೀವನದಲ್ಲಿ. ಇಲ್ಲಿ ನೀರು ಹಾಕೋವಾಗ ಇದು ಮಾಡೋವಾಗ 2-3 ಸಲ ಬಿದ್ದೋಗ್ಬಿಟ್ಟಿದ್ದೀನಿ. ಹಂಗೆ ಯಾರಾದರೂ ನೋಡ್ಬಿಡ್ತಾರೆ ಅಂತ ಹೇಳೋದು, ಮತ್ತೆ ಕೆಲಸ ಮಾಡೋದು. ಇದೆಲ್ಲ ನ್ಯಾಚುರಲ್ ಸರ್. ವಯಸ್ಸಾಗೋದು, ಮನುಷ್ಯನ ಹೋಗೋದು ಬರೋದು, ಅದಕ್ಕೆ ಯಾರು ಚಿಂತೆ ಮಾಡಬಾರ್ದು. ಚಿಂತೆ ಮಾಡಿದವನಿಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ನಮ್ಮ ಸ್ನೇಹಿತರು ಬೆಮ್ಮೆಲ್ನವರೆಲ್ಲ ಬಂದು ನೋಡ್ಬಿಟ್ಟು ಏನು ಹೇಳೋದು ಅಂದರೆ, ಸರ್ ಆಕ್ಸಿಜನ್ ಪ್ಲಾಂಟ್ ಇಟ್ಟಿದ್ದೀರಿ, ಕೊರೋನಾ ಬಂದರೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳೋದು. ಅಂದ್ರೆ ಗಿಡ ಆಕ್ಸಿಜನ್ ಕೊಡ್ತದೆ ಅಂತ ಅವ್ರ ಭಾವನೆ. ನಿಜಾನೇ. ಇದು ಬೆದ್ರು ಪದೇ ಸರ್. ಈ ಸಾಮಾನ್ಯವಾಗಿ ಹಳ್ಳಿ ಕಡೆ ಈ ಬಿದ್ರು ಈ ಅಂತ್ಯಯಾತ್ರೆಗೆ ಉಪಯೋಗಿಸ್ತಾರೆ ಅಂತ ಏನ್ಗೂ ಬಳಸಲ್ಲ. ಚೈನಾದವರು ಏನ್ ಬಳಸ್ತಾರೆ ಸರ್ ಬಿದ್ರು. ಮನೆಗಳೆಲ್ಲ ಬಿದ್ರಿನಲ್ಲೇ ಕಟ್ತಾರೆ ಮನೆಗಳು. ಅಲಂಕಾರ. ಅಲ್ಲಿಗೂ ಬೇಸಿಗೆಯಲ್ಲಿ ಇದಕ್ಕೆ ನೀರಿಲ್ಲ, ಒಣಗೋಗ್ಬಿಡ್ತು. ಅಲ್ಲೊಂದು ಗೊನೆ ಹಾಕಿದೆ ನೋಡಿ. ನೀರೆಲ್ಲ ನೀವೇ ಹಾಕ್ತಾ ಇರ್ತೀರಿ ಇದಕ್ಕೆಲ್ಲ? ಹೌದು ಸರ್, ಪೈಪ್ ಹಾಕ್ಕೊಂಡು ಬಿಡ್ತೀನಿ. ನೀರು ಹಾಕೋದು ಅಂದರೆ ನನಗೆ ಶಕ್ತಿ ಇಲ್ಲ ಎತ್ಕೊಂಬಂದು ಹಾಕೋಕ್ಕೆ. ಪೈಪ್ ಹಾಕ್ಕೊಂಡ್ಬಿಟ್ಟು ನೀರೇ ಬಿಡ್ತಾ ಇರ್ತೀನಿ ಇದಕ್ಕೆ. ಏನಮ್ಮ ನನ್ನ ಹೆಸರು? ಇಷ್ಟ ಸರ್, ನೆಕ್ಸ್ಟ್ ಜನರೇಷನ್ ಮಕ್ಕಳು ನಮ್ಮ ದೇಶನ ಕಾಯಬೇಕು, ಅವ್ರು ಚೆನ್ನಾಗಾಗಬೇಕು ಅನ್ನೋದು. ಅದಕ್ಕೆ 3000 ಪುಸ್ತಕ ನಾನು ಎಲ್ಲ ಕಾಲೇಜು ಶಾಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ ಫ್ರೀಯಾಗಿ. ಯಾವ ವರ್ಷದಲ್ಲಿ ಮಾಡಿದ್ರಿ ಸರ್? ಸರ್ ನಾನು ಇದು ಅಧ್ಯಕ್ಷನಾಗಿದ್ನಲ್ಲ, 2003ರಿಂದ ಹಿಡಿದು 2000 ಆ್ಯಸ್ ಆನ್ ಡೇಟ್ ಇದುವರೆಗೂ ಕೊಟ್ಟಿದ್ದೀನಿ. ಇವ್ರ ತಾತ ಅವರು ಭಾಳ ಒಳ್ಳೆಯವರು ಸರ್. ಪ್ರಪಂಚದಲ್ಲಿ ಪ್ರೀತಿಸಿದರೆ ಅದಕ್ಕಿಂತ ಮಿಗಿಲಾದ ತತ್ವ ಸಿದ್ಧಾಂತ ಬೇರೆ ಯಾವುದೂ ಇಲ್ಲ ಸರ್. ಇದು ಗಸಗಸೆ ಗಿಡ ಅಂತ ಒಳ್ಳೆ ಹಣ್ಣು ಕೊಡುತ್ತೆ. ಅಂದರೆ ಸಣ್ಣದ್ದು ಗಸಗಸೆ, ಇನ್ಸೆಂಟ್ ಸ್ವೀಟ್. ಇದು ನೆರಳು ಕೊಡುತ್ತೆ. ವರ್ಷ ಪೂರ್ತಿ ಗಿಡ ಹಣ್ಣಿರುತ್ತೆ ಈ ಗಿಡದಲ್ಲಿ, ವರ್ಷ ಪೂರ್ತಿ. ನಮ್ಮ ಕೋಲಾರ್ನಲ್ಲಿ ನೋಡಿ, ರೋಡ್ ಉದ್ದಕ್ಕೂ ಇದ್ದಾವೆ, ಅಂಗಡಿಗಳ ಹತ್ರ ಎಲ್ಲ ಇದ್ದಾವೆ. ಒಳ್ಳೆ ನೆರಳು ಕೊಡುತ್ತೆ, ಒಳ್ಳೆ ಹಣ್ಣು. ಆಮೇಲೆ ವರ್ಷಕ್ಕೆ ಪೂರ್ತಿ ಇರುತ್ತೆ. ನೀರಿಲ್ಲದೆ ಇದ್ರೂ ಬೆಳೆಯುತ್ತೆ ಚೆನ್ನಾಗಿ. ಇದೇ ವಾಕಿಂಗ್ ಮಾಡೋ ಜಾಗ ನಂದು. ದಿನಕ್ಕೆ 2 ಸಲ ಬೆಳಿಗ್ಗೆ ಮಧ್ಯಾಹ್ನ ತೋಟದಲ್ಲಿ ಹೋಗಿ ಬಂದುಬಿಟ್ರೆ ಅದೇ ವಾಕಿಂಗ್. ಹೌದು, ಚೆನ್ನಾಗಿರುತ್ತೆ.
ಆಮೇಲೆ ಒಂದು 1/2 ಅಲ್ಲಿ ಕೂತಿದ್ದು ಬರ್ತೀನಿ. ಅದ ನಮ್ಮ ಮಗನ ತೀರೋದಾಗಲಿಲ್ಲ, ಅದೇನು ಆ ಮಗು ತೀರೋದಾಗ ನಳು ಬಂದ್ಬಿಡ್ತು. ಓ ಅಂತ ಹತ್ಬಿಟ್ಟೆ. ಅಂದರೆ ಪ್ರೀತಿ ವಿಶ್ವಾಸ ಅನ್ನೋದಂಗೆ ಇರುತ್ತೆ. ಅವರು ಅಂತ ಹೇಳಿದ್ರು, ಅದರಿಂದ ಪಾಪ ಅವರು ಮಿತಾಚಲ ಹೆಸರು. ನಮಸ್ಕಾರ ಸರ್. ಸರ್, ನಮ್ಮ ಕನ್ನಡದವರೆಲ್ಲರೂ ಮೊದಲು ತಾಯಿ ಭಾಷೆ ಕನ್ನಡನ ಮಕ್ಕಳಿಗೆ ಕಲಿಸ್ಬೇಕು, ಇಂಗ್ಲೀಷ್ ವ್ಯಾಮೋಹವನ್ನು ಬಿಡಬೇಕು. ಹಾಗಂತ ಹೇಳಿದ್ರೆ ಸರ್ಕಾರದವ್ರು ಏನು ಮಾಡ್ತಾರಂದರೆ, ನಿಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಓದೋದು, ಬೇರೆಯವ್ರ ಮಕ್ಕಳೆಲ್ಲನೂ ಕನ್ನಡದಲ್ಲಿ ಓದೋದು ಅಂತ ಕೇಳ್ತಾರೆ. ಅದಕ್ಕೆ ನಾವು ಹೇಳೋದೇನೆಂದರೆ, ನಮ್ಮ ಮಕ್ಕಳದ್ದು ಆಗೋಯ್ತು, ಈಗ ಮುಂದಿನ ಪೀಳಿಗೆ ಎಲ್ಲ ಕನ್ನಡ ಕಲೀಲಿ. ಅಲ್ಲ, ಇಂಗ್ಲೀಷ್ ಮೀಡಿಯಂ ಬೇಡವಾ? ಬೇಕು ಇಂಗ್ಲೀಷ್ ಮೀಡಿಯಮ್ಮು, ಆದರೆ ಇಂಗ್ಲೀಷ್ ಯಾವಾಗ ಬೇಕೋ ಅವಾಗ ಕಲೀಲಿ. ಇಂಗ್ಲೀಷ್ ಮೀಡಿಯಮ್ ಬೇಕಂತ ಕಾನ್ವೆಂಟ್ನಿಂದಾನೇ ಇಂಗ್ಲೀಷ್ ಕಲಿಬೇಕಾ? ಇವರು ವಿದ್ಯೆನಲ್ಲಿ ಹೆಚ್ಚಿಗೆ ಮುಂದುವರೆದಿರ್ತಾರಲ್ಲ, ಅವರೆಲ್ಲ ಹೇಳೋದೇನೆಂದರೆ, ನೀವು ಭಾಷೆ ಯಾವುದಾದ್ರೂ ಆಗಲಿ ಕಲಿಯೋದು ಸುಲಭ, ಆದರೆ ತಾಯಿ ಭಾಷೆಗೆ ಮೋಸ ಮಾಡಬಾರ್ದು ಅಂತ. ಇವಾಗ ಇವರೆಲ್ಲ ತಮಿಳ್ನಾಡಿನವರು, ತಮಿಳು ಮಾತಾಡೋದು, ಕನ್ನಡ ಏನೋ ನಮ್ಮ ಮುಲಾಜಿಗೆ ಮಾತಾಡ್ತಾರೆ ಅಲ್ಲಪ್ಪ. ನಾನು ಕಲಿಬೇಕು ಇಂಗ್ಲೀಷ್ ಜೊತೆಗೆ. ಮೊದಲು ಸೆಂಟ್ರಲ್ ಸ್ಕೂಲ್ನಲ್ಲಿ ಕನ್ನಡ ಇರಲಿಲ್ಲ ಸರ್. ನಾವು 6 ಗಂಟೆ ಮೇಲೆ ಹೋಗ್ಬಿಟ್ಟು ಕನ್ನಡ ಪಾಠ ಮಾಡ್ತಾ ಇದ್ವಿ ಮಕ್ಕಳಿಗೆಲ್ಲ ಅನ್ನೋ ಪಾಪ ಬಂದ ಆಸಕ್ತಿಯಿಂದ ಕಲಿತಾ ಇದ್ರು. ಈಗ ತಮಿಳು ಹುಡುಗರು ಎಷ್ಟೋ ಜನ ಟ್ರೈನ್ಗಳಲ್ಲಿ ಬರ್ತಾರಲ್ಲ, ವಾದ್ಯಾಯರು ಪಾರ್ರ ಅಂತಾರೆ. ವಾದ್ಯಾಯರು ಅಂತೇಳಿದರೆ ಗುರುಗಳು ಅಂತ, ಹಂಗೆ ಕಲಿಸಿದ್ದೀವಿ. ಅಂದರೆ ಪ್ರೀತಿ ವಿಶ್ವಾಸದಿಂದ ನಾವು ಏನು ಬೇಕಾದರೂ ಮಾಡ್ಬೋದು. ಪ್ರೀತಿ ಇಲ್ದಿರ ಏನು ಮಾಡಿದ್ರೂ ಕಷ್ಟನೇ. ಅದರಿಂದ ನಮ್ಮ ಗುರುಗಳು ಹಿಂದಿನೇ ಇದ್ರಲ್ಲ, ಎಂ ರಂಗಯ್ಯ ಆಗಲಿ, ಟಿ ರಾಮಯ್ಯ ಆಗಲಿ, ಇವರು ಪ್ರೀತಿ ತೋರಿಸಿದ್ದು ಈಗಿನ ಉಪಾಧ್ಯಾಯರಿಗೆ ಯಾರು ಇಲ್ಲ. ನೇರವಾಗಿ ಹೇಳ್ಬೋದು ಸರ್ ಇದೆಲ್ಲ. ಆದರೆ ಇದ್ದಾರೆ ಅಪರೂಪ. ಪ್ರೀತಿ ವಿಶ್ವಾಸ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಮುಖ್ಯವಾದಂಥ ವಿಷಯ. ಈ ವಿಷಯವನ್ನು ಯಾರು ರೂಢಿಸ್ಕೊಂಡು ಚಿಕ್ಕ ವಯಸ್ಸಿನಿಂದ ಪ್ರಾಣಿಗಳನ್ನಾಗಲಿ, ಸಸ್ಯಗಳನ್ನಾಗಲಿ, ಜನಗಳನ್ನಾಗಲಿ ಪ್ರೀತಿಸೋಕೆ ಪ್ರಾರಂಭ ಮಾಡ್ತಾರೋ ಅವರು ಜೀವನ ಪರ್ಯಂತ ನೆಮ್ಮದಿಯಾಗಿ ಬದುಕ್ತಾರೆ. ಯಾಕೆಂದರೆ ಈಗ ಸಸ್ಯಗಳನ್ನ ಪ್ರೀತಿಸೋದ್ರಿಂದ ಸಸ್ಯಗಳು ಆಕ್ಸಿಜನ್ ಕೊಡ್ತದೆ, ಆರೋಗ್ಯ ಒಳ್ಳೆಯದಾಗ್ತದೆ. ಜನಗಳು ಪ್ರೀತಿಸೋದ್ರಿಂದ ಜನಗಳು ಸಹಾಯ ಮಾಡ್ತಾರೆ. ಮಕ್ಕಳನ್ನ ಪ್ರೀತಿಸೋದ್ರಿಂದ ಮುಂದೆ ನಮ್ಮ ದೇಶವನ್ನು ಆಳ್ತಕ್ಕಂಥ ಸತ್ಪ್ರಜೆಗಳಾಗ್ತಾರೆ. ಅದು ಒಂದು ನಮಗೆ ಮುಖ್ಯವಾದಂಥ ವಿಷಯ ನಮ್ಮ ಜೀವನದಲ್ಲಿ. ಬಂಗಾರದ ಹೆಜ್ಜೆ ಅಂತ ನಂತರ, ಆಮೇಲೆ ಡಾಕ್ಟರ್ ತಿಮ್ಮಯ್ಯನವರು, ಹನುಮಂತಯ್ಯ ಅಳಿಯ ಅವ್ರದ್ದು, ಆಮೇಲೆ ಅವ್ರ ತಿಥಿ ದಿವಸ ಅವ್ರ ಮಗ ಮಾಡಿಸಿದ್ದು ಭಾಷಣಕಾರರ ಕೈಪಿಡಿ ಅಂತ. ಓಹೋ, ಹಾಂ. ಆಮೇಲೆ ದೊಡ್ಡರಂಗೇಗೌಡರು ಜೀವನ ಚರಿತ್ರೆ ಒಂದು ಮಾಡಿದ್ದೀವಿ. ಆಮೇಲೆ ದೊಡ್ಡರಂಗೇಗೌಡರು ನನಗೊಂದು ಪ್ರಾಜೆಕ್ಟ್ ಕೊಟ್ಟರು. ಇವರೇ ತಾನೇ ದೊಡ್ಡರಂಗೆ? ಹಾಂ, ದೊಡ್ಡರಂಗೇಗೌಡರು ಇವರೆಲ್ಲ. ಹೌದೌದು. ಅವ್ರ ಪುಸ್ತಕ ಕಾವ್ಯ ಕೃಷಿ ಅಲ್ಲಿದೆ ನೋಡಿ, ಆದರ್ಶ ಮನುಜ ಅಂತ ಮಕ್ಕಳ ಪುಸ್ತಕ. ಅದು ಮಕ್ಕಳಿಗೆ ಗೊತ್ತಾಗ್ಲಿಯಪ್ಪ, ನೀನು ಸ್ವಲ್ಪ ಮಾಡು ಅಂತ. ಆಮೇಲೆ ಕೋಲಾರ ವೈಭವ ಕವನ ಸಂಕಲನ ಸರ್, ಅದು ಕೋಲಾರ ವಿಷಯ ಪೂರ್ತಿ ಇದೆ. ಕವಿಗಳ ಕೈಪಿಡಿ, ಕವಿಗಳಾಗೋರ್ಗೆ ಅನುಕೂಲ ಆಗಲಿ ಅಂತ ಕವಿಗಳ ಬಗ್ಗೆ ಬರೆದಿದ್ದೀನಿ. ಆಮೇಲೆ ಇದು ಮಲೆನಾಡಿನಲ್ಲಿ ಮಾಡಿರೋ ಸರ್, ಒಂದು ಮನೆತನದ ಪುಸ್ತಕ. ಇದು ಸಮ್ಮೇಳನ ಅಧ್ಯಕ್ಷರು, 3ನೇ ಸಮ್ಮೇಳನ ಅಲ್ಲಿದೆ ಕೋಲಾರ ವೈಭವ. ಕೋಲಾರ ವೈಭವದಲ್ಲಿ ಏನೇನು ಸರ್? ಕೋಲಾರ ವೈಭವದಲ್ಲಿ ನನ್ನ ವೈಯಕ್ತಿಕ ಕವನಗಳು ಒಂದು ಸ್ವಲ್ಪ ಸೇರಿಸಿದ್ದೀನಿ. ಅದಾದಮೇಲೆ ಸ್ವಾಮಿ ವಿವೇಕಾನಂದರು, ಸರಿಯಾಗಿ ವ್ಯವಸ್ಥೆ ಇಲ್ಲ. ಈ ಕಡೆ ಇನ್ನೂ ರ್ಯಾಕ್ಗಳು 2-3 ಇದ್ದಾವೆ.
ಅವೆಲ್ಲ ತೆಗೆದು ಜೋಡಿಸಿ ಇಡಬೇಕು. ಏನೋ ಹುಡುಗರು ಇಟ್ಟಿದ್ದಾರೆ, ಹೇಗೆ ಸಿಕ್ತೋ ಹಾಗೆ. ನನಗೆ ಸನ್ಮಾನ ಪತ್ರ ಅದೇ KR ಕೃಷ್ಣಪ್ಪ ಅಂತ ಸಮ್ಮೇಳನದಲ್ಲಿ, ಬಂಗಾರಪೇಟೆ ಸಮ್ಮೇಳನದಲ್ಲಿ ಮೊದಲನೇ ಸಮ್ಮೇಳನಾಧ್ಯಕ್ಷರು ಇವರು ಸರ್ ನಮ್ಮ. ಆಮೇಲೆ ಎರಡನೇ ಸಮ್ಮೇಳನಾಧ್ಯಕ್ಷರು ನಮ್ಮ ಇವರು LS ಶೇಷಗಿರಿರಾವ್. ಮೂರನೇದು ನಮ್ಮ ಗುರುಗಳು, ಮೂರನೇದು ನಾನು. ಇದು ನಮ್ಮ ಕನ್ನಡ ಸಂಘದ ಸರ್, KGF ಕನ್ನಡ ಸಂಘದಲ್ಲಿ ಕೊಟ್ಟಿರೋದು. ಸನ್ಮಾನ ಮಾಡಿ. ಇದು ಕನ್ನಡ ಸಂಘದ್ದೇ. ಆಮೇಲೆ ಅದು ನಮ್ಮೂರಿನವರು ಕೋಲಾರ ವೈಭವ ಪುಸ್ತಕ ಬಿಡುಗಡೆ ಆಯ್ತಲ್ಲ, ಅದರ ಇದಕ್ಕೆ ಕೊಟ್ಟಿರೋದು. ಶ್ರೀರಾಮ ಯುವಕ ಸೇವಾ ಮಂಡಳಿ ಕೋಗಿಲಹಳ್ಳಿ. ಆ ಕಡೆ ಇರೋದು ನಾನು ರಿಟೈರ್ಡ್ ಆದಾಗ ನಮ್ಮ ಬೆಮೆಲ್ನವರು ಸನ್ಮಾನ ಮಾಡಿದ್ದು, ಇಂಗ್ಲೀಷ್. ಆಮೇಲೆ ಇದು ನಮ್ಮ ಬೆಮೆಲ್ LWF. ಅದು ನಿಮ್ಮ ಕುಟುಂಬನಾ? ಹಾಂ. ಕುವೆಂಪು ಅಂದರೆ ನಿಮಗೆ ತುಂಬ ಆಸಕ್ತಿನಾ? ಆಸಕ್ತಿ. ಯಾಕೆ? ಯಾಕೆಂದರೆ ಅವರು ದೊಡ್ಡ ಸಾಹಿತಿಗಳು. ಅವರು ಅದ್ಭುತವಾಗಿ ಜಾತಿ ಮತ ಎಲ್ಲ ಬಿಟ್ಟು ವಿಶ್ವಮಾನವ ಸಂದೇಶ ಕೊಟ್ಟವರು ಸರ್ ಕುವೆಂಪು. ಆಮೇಲೆ ಇದು ಗೌರಿಬಿದನೂರಿನಲ್ಲಿ ಕೊಟ್ಟಿದ್ದು ಸರ್, ಕನ್ನಡ ಅಕ್ಷರಗಳು ವಾಲ್ ಕ್ಲಾಕ್. ಕನ್ನಡ ಅಕ್ಷರಗಳು ವಾಲ್ ಕ್ಲಾಕ್ ಯಾವ ವರ್ಷದಲ್ಲಿ ಸಮಯ ಇದು? ಗೌರಿಬಿದನೂರ ಹತ್ರ ಸಮ್ಮೇಳನ ನಡೆತು ಆಗ. ಇದು ನಮ್ಮ ಬೆಮೆಲ್ LWFನವ್ರು ಕೊಟ್ಟಿದ್ದು. ಅದು ಬೆಂಗಳೂರು ನಗರಕ್ಕೆಲ್ಲ ವರ್ಷದ್ದು. ಇದು ಚೊಕ್ಕಳ್ಳಿನಲ್ಲಿ ಒಂದು ಇದು ಮಾಡಿದ್ರು, ಕವಿಗೋಷ್ಠಿ. ಅದರಲ್ಲಿ ಬಹುಮಾನ ಕೊಟ್ಟಿದ್ದು ಆ ಫೋಟೋ. ಆಮೇಲೆ ಇಲ್ಲಿ ಸ್ವಲ್ಪ ಇದೆ. ಕುಪ್ಳಿಗೆ ಹೋಗಿದ್ದಾಗ ಅಲ್ಲಿ ತೆಗೆದಿರೋದು. ಆಮೇಲೆ ಇದು ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿ ಸರ್, ಇವರು DC ಸರ್, ಬಹಳ ನ್ಯಾಯಯುತವಾದಂಥ ಮನುಷ್ಯರಂತೆ. ನೋಡಿ ಅಲ್ಲಿ ಸನ್ಮಾನ ಅಖಿಲ ಭಾರತ ಸಮ್ಮೇಳನದಲ್ಲಿ. ಅದು ಕುಪ್ಳಿನಲ್ಲಿ ದೊಡ್ಡರಂಗೇಗೌಡರು ನಾವು ಎಲ್ಲ ಸೇರಿ ತೆಗೆದಿದ್ದು. ಇದು ನಮ್ಮ ಮೊಮ್ಮಗಂದು ಕುಪ್ಪಳ್ಳಿ. ಕುವೆಂಪು ಅವ್ರ ಮನೆ. ಕುವೆಂಪು ಅವ್ರ ಮನೆ. ಎಷ್ಟನೇ ವರ್ಷದಲ್ಲಿ ಹೋಗಿದ್ರಿ? ಅಲ್ಲಿ ದಯಾನಂದ್ ಅಂತ ಒಬ್ಬರು ಸರ್, ಅವ್ರು KGFನಲ್ಲಿ ಇದ್ದವ್ರೆ, ನಮ್ಮಲ್ಲಿ ಕಾರ್ಯದರ್ಶಿ ಆಗಿದ್ರು. ಅವರು ಟ್ರಾನ್ಸ್ಫರ್ ಮಾಡಿಕೊಂಡು ತಮ್ಮ ಊರ ಕಡೆ ಹೋದರು. ಬೆಮ್ಮನೆ ಅಂತ ಅವ್ರದ್ದು. ಅಲ್ಲಿ ಹೋಗಿ ನಿಂತ್ಕೊಂಡು ಬೆಮ್ಮನೆ ಚರಿತ್ರೆ ಎಲ್ಲ ಬರ್ದೆ, ಕವನಗಳೆಲ್ಲ ಹಾಕಿದೆ. ವೇಮನ ಅಂತ ಇಟ್ಟಿದ್ರಿ ಸರ್? ವೇಮನ, ಯೋಗಿ ವೇಮನ ಗೊತ್ತು, ವೇಮನ ಗೊತ್ತು. ಅಯ್ಯ ಇವರು ನಮ್ಮ ವೆಂಕಟಕೃಷ್ಣ ಇದ್ದಾರಲ್ಲ ಕ್ಯಾಸಂಬಳ್ಳಿ, ಅವ್ರ ತಂದೆ ಜೀವನ ಚರಿತ್ರೆ ಬರದೆ, ಪ್ರಿಂಟ್ ಆಗಿಲ್ಲ, ಅದು ಹಂಗೆ ಇದೆ. ಆಮೇಲೆ ನಮ್ಮ ನಾಗಮೋಹನ್ ದಾಸ್ದ 2 ಪುಸ್ತಕ ಬರದೆ, ಅದು ಪ್ರಿಂಟ್ ಆಗಿಲ್ಲ. KGFದೊಂದು ಪುಸ್ತಕ. ನಮ್ಮ ಮೊಮ್ಮಗ ಅವನು ಹುಟ್ಟಿದಾಗ ಬರೆದಿದ್ದು ಕವನ. ನಿಮ್ಮ ದೊಡ್ಡ ಮಗ ಹೆಸರು ಏನೋ ಹಣೆ ಬರಹಗಳು ಹೇಳೋಕ್ಕಾಗಲ್ಲ. ಹೆಸರೇನು ಸಮಯ ಇವ್ರದ? ಸತೀಶ್ ಅಂತ. ಹೆಂಗೋ ಮೊಮ್ಮಗನ್ ಚೆನ್ನಾಗಿದ್ದಾನೆ, ಅದು ನನಗೆ ಖುಷಿ. ಇವರ ಮೊಮ್ಮಗ ಇಲ್ಲಿದ್ದಾನೆ ನೋಡಿ, ಚಿಕ್ಕ ಪುಟಾಣಿ ಮಗು.
ಅವನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಸರ್. ಒಂದಲ್ಲ ಒಂದು ದಿವಸ ಅವನು ಬರ್ತಾನೆ ಇಲ್ಲಿಗೆ, ನನ್ನ ಹತ್ರ ಬರ್ತಾನೆ. ಈಗಲೂ ಒಂದ್ಸಲ ಬಂದಿದ್ದ. ಅವ್ರ ತಂದೆದ್ ರಿಂಗ್ ಕೊಟ್ಟೆ ಅವನಿಗೆ, ಇದು ನಿಮ್ಮ ತಾಯಿಗೆ ಕೊಡೋ ಅಂತ. ನಮ್ಮ ಹೆಂಗಸ್ರ ರಿಂಗ್ ಅವನಿಗೆ ಕೊಟ್ರೆ ಅವ್ರಿಗೆ ಬೇಡಂತೆಪ್ಪ, ನೀನೇ ಇಟ್ಕೋ ಅಂತಂತ ಹೇಳಿದ್ರು. ನಮ್ಮ ಮೇಸ್ತ್ರಿ ಮಗಳಿಗೆ ಕೊಟ್ಟೆ. ಪಾಪ ಆ ಹುಡ್ಗಿನೂ ಎಲ್ಲ ತೀರೋಗ್ಬಿಟ್ಲಪ್ಪ. ಮನೆ ದೇವರು ಅಮ್ಮ ಅವ್ರ ಹೆಸರು ಅನಸೂಯ. ಅವರನ್ನ ಆ ಕಾಲದಲ್ಲೇ ಅಮೇರಿಕಾಗೆ ಹೋಗಿ ಅಲ್ಲಿ ಡಾಕ್ಟರ್ ಆಗಿದ್ದವರು. ಏನೋ ಆ ಜೀನ್ಸಿಂದ ನಮ್ಮ ಮಕ್ಕಳೆಲ್ಲ ಅನುಕೂಲ ಆಯಿತು. 18ರಲ್ಲಿ ತೀರ್ಕೊಂಡಿರೋದ, ಕೋವಿಡ್ ಟೈಮ. ಆಂಜನೇಯ, ಮುಳುಬಾಗಿಲ ಆಂಜನೇಯ ನಮ್ಮ ಮನೆ ದೇವರು. ಈ ಕಡೆ ಇರೋದು ರಾಜ್ಕುಮಾರ್ದು. ಲೋಕಲ್ನಲ್ಲಿ ಎಲ್ಲ ಮುಗಿದು ಬಿಟ್ಟಿದೆ ಸರ್. ಇನ್ನೇನಿದ್ರು ರಾಜ್ಯ ಮಟ್ಟದಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿ ಒಂದಾಗ್ಬಿಟ್ರೆ ಸಾಕಪ್ಪ. ಭಾಳ ಖುಷಿ ಆಗ್ತದೆ ಸರ್. ನೀವು ಬಂದು ಅಷ್ಟು ಮಾತ್ರ ನಾವೆಲ್ಲ ಮಾಡಿ ಹಾಕಿದ್ರೆ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಎಲ್ಲ ತೆಗೆದುಕೊಂಡೋಗಿ ಮನೇಲಿ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದೆ. ಯಾರಿಗೆ? ಶಿವಪ್ಪ. ನನ್ಗೆ ಇನ್ನೊಂದು ಮೆಚ್ಚುಗೆ ಆಗೋದೇನೆಂದ್ರೆ, ಶಿವಪ್ಪ ಅವರು ಮನೆಗೆ ಹೋದವ್ರನ್ನ ಅತಿಥಿಗಳು ನೋಡ್ತಾರೆ, ನೆಂಟ್ರ ಥರ ನೋಡ್ತಾರೆ. ಅದು ಭಾಳ ಖುಷಿ ಆಗ್ತದೆ ನನಗೆ. ಆಮೇಲೆ ಇಲ್ಲಿ ಬೇತ್ಮಂಗಲದಲ್ಲಿ ವೆಂಕಟರಮಣ ಅಂತ ಒಬ್ಬರು ಇದ್ದಾರೆ. ಅವರು ಬಂದು ಮೊನ್ನೆ ನಮ್ಮ KGF ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. ಅವರು ನಾವು ಎಲ್ಲ ಒಟ್ಟಿಗೆ ಹೋಗಿ ಈ KGF ಸುತ್ತು ಕಾಡು ಇದೆಯಲ್ಲ, ಅಲ್ಲೆಲ್ಲನೂ ನಳಚರಿತ್ರೆ ಪದ್ಯಗಳು ಹೇಳ್ಕೊಂಡು ಇದು ಮಾಡಿಕೊಂಡು ಭಾಳ ಖುಷಿಯಾಗಿ ಬಂದ್ವಿ. ವೆರಿ ಗುಡ್. ಎಷ್ಟು ದಿವಸದಿಂದ? ಇನ್ನೇನೋ ವರ್ಷ ಮೇಲೆ ಆಗೋಯ್ತು. ಅದೊಂಥರ ಇದಿರುತ್ತೆ, ಒಂದು ಮೆಮರಿ. ಹೌದು. ದಲಿತರು, ಈ ಲಂಬಾಣಿಗಳು, ಆಮೇಲೆ ಈ ಸಾಮಾನ್ಯವಾಗಿ ಕೆಲಸಗಳು ಮಾಡ್ಕೊಂಡು ಇರ್ತಾರೆ ನೋಡಿ, ಅಂಥವ್ರನ್ನ ಭಾಳ ಚೆನ್ನಾಗಿ ನೋಡ್ತಾರೆ ಶಿವಪ್ಪ ಅವರು. ಆಮೇಲೆ ಇದು ನಮ್ಮ ಟೆಕ್ನಾಲಜಿಗೆ ಗುರುತು ಸರ್. ನಾನು ಈ ಬಾಗಿಲು ಮಾಡಿಸಿದ್ದು ಹೆಂಗೆ ಅಂತೀರ? ನಾನು ಕನ್ಸ್ಟ್ರಕ್ಷನ್ನಲ್ಲಿ ಭಾಳ ಅಭಿರುಚಿ ನನಗೆ. ಹೆಂಗೆ, ಏನಿದೆ ಸಮಯ ಇದು ವಿಶೇಷ ಸರ್? ಇದರಲ್ಲಿ ನೋಡಿ, ಜೇನುಗೂಡು ಥರ ಮಾಡಿರೋದು ಟೆಕ್ನಾಲಜಿ. ಇದು ರೌಂಡ್ಸು, ಸರ್ಕಲ್ಸು, ಇದು ಬಳ್ಳಿಗಳು, ಲೈನ್ಸ್ನಲ್ಲಿ ಏನು ಟೆಕ್ನಿಕ್ ಮಾಡ್ಬೋದು ಅಂತ. ದಿಸ್ ಇಸ್ ಕಾಲ್ಡ್ ಟೆಕ್ನಾಲಜಿ. ನಾನು ಟೆಕ್ನಾಲಜಿ ಓದಿದ್ರಿಂದ ಅವೆಲ್ಲ ನನಗೆ ಇದು ಆಯಿತು. ಕನ್ಸ್ಟ್ರಕ್ಷನ್ನಲ್ಲಿ ಅಷ್ಟೇ ಭಾಳ ಅಭಿರುಚಿ. ನೀವೇ ಕನ್ಸ್ಟ್ರಕ್ಷನಲ್ಲಿ ನಿಮ್ಮ ಅಣ್ಣವರು ಮನೆ ಎಲ್ಲ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಅಣ್ಣವ್ರ ಮನೆ ಕಟ್ಕೊಟ್ಟೆ. ಇಲ್ಲಿ ಹಿಂದ್ಗಡೆ 2 ಮನೆ ಕಟ್ಟಿದ್ದೀನಿ. ಅವು ಅಷ್ಟೇ ಎಲ್ಲ ಬಾಡಿಗೆ ಕೊಟ್ಟಿದ್ದೆ. ದಳಸ್ನೂರಲ್ಲಿ ನೀವು ಮಿಡ್ಲ್ ಸ್ಕೂಲ್ ಹೋದವಾಗ ಅಲ್ಲ ಹೈಸ್ಕೂಲ್ ಇತ್ತಾ ಸರ್? ಇಲ್ಲ ಸರ್, ಹೈಸ್ಕೂಲ್ ಆಮೇಲೆ ಆಗಿದ್ದು. ನಾವು ಪ್ರೈಮರಿ ಸ್ಕೂಲ್ ಹೋದವಾಗ, ದಳಸ್ನೂರಲ್ಲಿ ಮಿಡ್ಲ್ ಸ್ಕೂಲ್ ಹೋದವಾಗ ತೋಟಗಾರಿಕೆ ಎಲ್ಲ ಕಲಿಸ್ತಾ ಇದ್ರು ಸರ್. ತೋಟಗಾರಿಕೆ ಭಾಳ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಒಬ್ಬರು ಸ್ಟೇಷನ್, ದಳಸ್ನೂರು ಸ್ಟೇಷನ್ ಇತ್ತಲ್ಲ, ರೈಲ್ವೆ ಸ್ಟೇಷನ್, ಅಲ್ಲೊಬ್ರು ಬಂದರು, ಅಯ್ಯಂಗಾರು. ಅವ್ರೇನಪ್ಪ ಅಂದರೆ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಬಂದುಬಿಟ್ಟು ತಲೆನಲ್ಲೇ ಹೊಡೆದ್ಬಿಟ್ರೆ, ಆಟ ಆಡಿಸ್ಬಿಟ್ರೆ ಫುಟ್ಬಾಲ್ನ. ನಮಗೆಲ್ಲ ಆಶ್ಚರ್ಯ ಆಗೋಯ್ತು. ನಾಗರಾಜ್ ಅಂತ ಅವ್ರ ಮಗ. ಆದರೆ ನಾನು ಮಿಡ್ಲ್ ಸ್ಕೂಲ್ ಹೋದವಾಗ ದಳಸ್ನೂರಿನಲ್ಲಿ ಆ ತಾಲೂಕಿಗೆ ಫಸ್ಟ್ ಮ್ಯಾಥಮೆಟಿಕ್ಸ್ನಲ್ಲಿ 98 ಮಾರ್ಕ್ಸ್ ತೆಗೆದುಕೊಂಡಿದ್ದೆ. ವೆರಿ ಗುಡ್. ಬೇರೆ ಸಬ್ಜೆಕ್ಟ್ಸ್ ಎಲ್ಲ 75, 76. ಹೈಸ್ಕೂಲ್ನಲ್ಲಿ ಟಿ ರಾಮಯ್ಯನ ಹೇಳ್ತಾ ಇದ್ರು, ಇವನು ರ್ಯಾಂಕ್ ಬರ್ತಾನೆ ಅಂತ. ಬಟ್ ಪರೀಕ್ಷೆಗೆ ಹೋಗೋಕ್ಕಾಗಿಲ್ಲ ನನಗೆ. ವಿಧಿಯಾಟ ಎಲ್ಲರೂ, ವಿಧಿಯಾಟನೋ ನಂದು ತಾಪತ್ರೆನೋ ಯಾರಿಗೆ ಗೊತ್ತೋ. ನಮ್ಮ ತಾಯಿಯವರು ಸಂಸ್ಕಾರದಿಂದಾನೇ ನಾನು ಮುಂದೆ ಜೀವನ ನಡೆಸಬೇಕಾಗಿತ್ತು. ಆಮೇಲೆ ನಮ್ಮ ಅಣ್ಣವರು ಒಂದು ದಿವಸ, ನಾನು ಹಿಂಗೆ ಬಡ ಪಟ್ಟಿಂಗಾಗಿದ್ದೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಮನೆ ಬಿಟ್ಟು ಓಡೋಗ್ಬಿಡ್ತಾ ಇದ್ದೆ ರಾತ್ರಿ ಆಗಲು ಅಂದ. ಒಂದು ದಿವಸ ಹೋಗಿ ಕುರಿಹಟ್ಟಿನಲ್ಲಿ ಸೇರ್ಕೊಂಡಿದ್ದೆ ಸರ್. ಆಗ ನಮ್ಮ ಅಣ್ಣ ಬಂದು ಎಳ್ಕೊಂಬಂದು ಬೀದಿನಲ್ಲಿ ಹೊಡೆದ್ರು ನೋಡಿ, ಮುಳ್ಕೋಲ್ನಲ್ಲಿ ಪಟ 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 ಅಂತ. ನನಗೀಗಲೂ ಜ್ಞಾಪಕ ಇದೆ, ಭಯ ಆಗುತ್ತೆ. ಅದರಿಂದ ನಾವೆಲ್ಲ ಬುದ್ಧಿ ಕಲ್ತೀವಿ ಸರ್. ಇಲ್ಲಿದ್ರೆ ಎಲ್ಲಪ್ಪ ನಾವು ಬುದ್ಧಿ ಬರೋದು. ಆಮೇಲೆ ನಾನು ಓದಿದ್ದು ಅಂಗಂಡಳ್ಳಿ, ಇದು ಊರುಕುಂಟೆ ಮಿಟ್ಟೂರು, ವೆಂಕಟಾಚಲ ಅವರ ಊರು.
ಇಲ್ಲೇ ಪ್ರೈಮರಿ ಸ್ಕೂಲು, ಆಮೇಲೆ ಗಲ್ಸ್ನೂರು ಶ್ರೀನಿವಾಸಪುರ ರೋಡು. ಮಿಡ್ಲ್ ಸ್ಕೂಲು ದೊಳಸ್ನೂರಲ್ಲಿ. ಅಯ್ಯೋ ಮಿಡ್ಲ್ ಸ್ಕೂಲ್ ಹೆಂಗೆ ಕಾಲೇಜ್ ಇದ್ದಾಗಿತ್ತು. ಹೌದು. ಎಸ್ ಸೋಮಪ್ಪ ಅಂತಿದ್ರು, ಅವ್ರನ್ನೆಲ್ಲ ತಿಳ್ಕೊಬೇಕು ಸರ್. ಈಗ ಅವ್ರು ಏನು ಹೇಳೋದಂದ್ರೆ, ಗ್ರಾಮರ್ ಯಾವ ಗ್ರಾಜ್ಯುಯೇಟ್ಗೂ ಗೊತ್ತಿಲ್ಲ, ನಾನು ಗ್ರಾಮರ್ ಹೇಳೋಕೆ ನಿಂತ್ಕೊಂಡೆ ಅಂದರೆ ಅವರೆಲ್ಲ ಒಂದಕ್ಕೆ ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಸರ್ ಹೈಸ್ಕೂಲ್ ಕೋಲಾರ. ಈ ಹೈಸ್ಕೂಲ್ಗೆ ಬಂದಿದ್ದು ಹೆಂಗೆ ಅಂದರೆ, ವೆಂಕಟಪ್ಪ ಅವರು, ರಾಮ್ ಶೆಟ್ಟಿ ವೆಂಕಟಪ್ಪ ಅಂತ ಒಬ್ಬರು ಇದ್ರು ದಳಸನೂರಿನಲ್ಲಿ. ಅವ್ರ ಹುಡುಗರಿಬ್ಬರು ಇದ್ದರು, ನಮ್ಮ ಜೊತೆಯಲ್ಲಿ ಓದ್ಕೊಂಡು ನಾವು ಟ್ಯೂಷನ್ಗೆ ಹೋಗ್ತಾಯಿದ್ವಿ ಸಾಮಾನ್ಯವಾಗಿ. ಅವ್ರು ಏನಂದರೆ, ಮನುಷ್ಯನ ನೋಡ್ಲಿಂಗೆ ಅವ್ರು ಯಾರ ಜೊತೆಯಲ್ಲಿ ಸೇರಿಸೋದು ಬೇಡ, ಗಲ್ಸ್ನೂರು ಹುಡುಗರೆಲ್ಲ ಶ್ರೀನಿವಾಸಪುರ ಹೈಸ್ಕೂಲ್ಗೆ ಹೋಗಿ ಕೆಟ್ಟೋಗ್ತಾರೆ, ನಾವು ಕೃಷ್ಣಪ್ಪನ ಜೊತೆಯಲ್ಲಿ ನಮ್ಮ ಮನೆ, ಸ್ವಂತ ಮನೆ ಸರ್ ಅವ್ರದ್ದು, ಗಲ್ಪೇಟೆಯಲ್ಲಿ ಆಗ್ತಾನೆ ತೆಗೆದಿದ್ದು. ಆ ಮನೇಲಿ ಕರ್ಕೊಂಡು ಹೋಗಿಟ್ರು ಸರ್. 4 ವರ್ಷ ನಮ್ಮ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ದಂಗೆ ನೋಡೋದು. ಆಮೇಲೆ ಕಡೆಯಲ್ಲಿ ಏನಾಯಿತು ಅಂದರೆ, ನೀವು ಬೇರೆ ಹುಡುಗರೆಲ್ಲ ಬರೋಕ್ಕೆ ಶುರು ಮಾಡಿಬಿಟ್ರು ಅಲ್ಲಿ. ಆವಾಗ ನಾನು 10th ಸ್ಟ್ಯಾಂಡರ್ಡ್ನಲ್ಲಿ ಒಂದು ಸಲ ಡುಮ್ಕಿ ಎಲ್ಲ ಎಕ್ಸಾಮ್ಗೆ ಹೋಗಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನನಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಎಕ್ಸಾಮ್ಗೆ ಹೋಗೋಕೆ ಇಷ್ಟ ಆಗಿಲ್ಲ. ನೀವು ಹೇಳಿದ್ರಲ್ಲ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ, ಹಿಂಗೆ ಹಾಗಿದ್ರೆ ಹೈಸ್ಕೂಲಲ್ಲಿ ನಮಗೆ ಎಂ ರಂಗಯ್ಯ ಅಂತ ಭಾಳ ಒಳ್ಳೆ ಟೀಚರ್ ಇದ್ದರು ಸರ್. ಕನ್ನಡ ಏನು ಅವ್ರು ರಾಗವಾಗಿ ಕನ್ನಡ ಹೇಳ್ತಾ ಇದ್ದರೆ ಇನ್ನೊಂದು ಕ್ಲಾಸ್ನವ್ರು ಬಂದು ಕೇಳ್ಕೊಳ್ಳೋದು, ಆ ಥರ ಎಲ್ಲ ಇದ್ದು. ಆಮೇಲೆ ಅಲ್ಲಾದಮೇಲೆ ಕಾಲೇಜ್ ಎದುರಿಗೇನೆ ಇದೆಯಲ್ಲ ಆ ಕಡೆಗೆ, ಅಲ್ಲೇ ಕಾಲೇಜು ಓದಿ PUC, ಮತ್ತು PUC ಫೇಲ್ ಆಯಿತು. ಆಮೇಲೆ ಡಿಪ್ಲೊಮಗೆ ಹೋಗಿದ್ದು ಚಿಂತಾಮಣಿ. ನನ್ನ ಕೆಲಸ ಕೊಡಿಸಿ, ನಮ್ಮ ತಂದೆ ತಾಯಿಗೆ ಇನ್ನು ನಾವು ಓದೋಕ್ಕೆ ನಾನು ಓದಿಸೋಕ್ಕೆ ಶಕ್ತಿ ಇಲ್ಲ ಅಂತ ನಾನು, ಅವರು ಇನ್ನೊಂದು ವಾರ ನೋಡೋಣ ಇರು ಇಲ್ಲೇ ಅಂತೇಳ್ಬಿಟ್ಟು ಮನೆಯಲ್ಲಿ ಇರಿಸ್ಕೊಳ್ಳೋರು ಸರ್. ಆ ಕಾಲದಲ್ಲೇ ರಾಮಕೃಷ್ಣಾಶ್ರಮಕ್ಕೆ ಹೋಗಿದ್ದಾಗ ಇವರು ಮೊರಾರ್ಜಿ ದೇಸಾಯಿ ಸೈನ್ ಮಾಡಿರೋದು ನನ್ನ ಹತ್ರ ಇತ್ತು, CD ನರಸಿಂಹಯ್ಯ ಸೈನ್ ಮಾಡಿರೋದಿತ್ತು, ಏನೋ ಬಯೋಗ್ರಫಿ ಅಂತಿರಲ್ಲ, ಹೊಸೂರು ನರಸಿಂಹಯ್ಯನ, ಎಚ್ ನರಸಿಂಹಯ್ಯ ಇವರೆಲ್ಲ ಗೌರಿಬಿದ್ನವರು. ಆಮೇಲೆ ಹಂಪ ನಾಗರಾಜಯ್ಯ ಗೊತ್ತು ಸರ್ ಭಾಳ ಚೆನ್ನಾಗಿ. ಚಿಕ್ಕಳ್ಳಿ ಕವಿಗೋಷ್ಠಿ ಪ್ರಶಸ್ತಿ, ಭಾರತ್ ನಗರ ಪ್ರಶಸ್ತಿ, ವಿವಿಧ ರೂಪಗಳು.